ಶಿವರಾತ್ರಿ ಅನ್ನುವಂಥ ದಿನ ತುಂಬ ಪವಿತ್ರವಾದದ್ದು. ಈ ದಿನ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡುವಂಥ ಪುಣ್ಯ ಕರ್ಮಗಳು ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಅದಕ್ಕೆ ಸಾಕ್ಷಿ ಈ ಕಥೆಯನ್ನು ಯಾರು ಕೇಳ್ತಾರೋ ಶಿವರಾತ್ರಿ ದಿನ ಅವರಿಗೆ ಸಾಕಷ್ಟು ಪುಣ್ಯ ಲಭಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೇಳಲೇಬೇಕು. ಕತೆ ಏನಪ್ಪಾ ಅಂದರೆ, ಮಿಥಿಲಾ ನಗರದಲ್ಲಿ ಒಬ್ಬ ಸುಧನ್ವಾ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿಯ ಹವ್ಯಾಸ ಏನು ಅಂದರೆ ದಿನನಿತ್ಯ ಬೇಟೆಯಾಡೋದು, ತಿನ್ನೋದು. ಬೇಟೆಯಾಡೋದು, ಆ ಪ್ರಾಣಿಯನ್ನು ಸೇವನೆ ಮಾಡೋದೇ ಅವನ ಕರ್ಮ ಆಗಿರುತ್ತೆ. ಆದರೆ ಅವನಿಗೆ ಪ್ರತಿನಿತ್ಯ ಕಾಡಿಗೆ ಹೋಗಿ ಪ್ರಾಣಿಗಳನ್ನ ಕೊಲ್ತಾನಲ್ವ, ಕೊಂದ ತಕ್ಷಣ ಅಲ್ಲೇನೆ ಅದನ್ನು ತಿನ್ನಬೇಕು. ಆ ರೀತಿ ಕೆಟ್ಟ ಹವ್ಯಾಸ ಆಗಿರುತ್ತೆ. ಇದೇ ಥರ ಹವ್ಯಾಸ ಇಟ್ಕೊಂಡಿದ್ದಂಥ ಈ ವ್ಯಕ್ತಿ ಒಂದು ದಿನ ಬೇಟೆಗೆಂತ ಕಾಡಿಗೆ ಹೋಗ್ತಾನೆ. ಆಗ ದಿನನಿತ್ಯ ಇವನ ಬೇಟೆಗೆ ಹೇಗೆ ಪ್ರಾಣಿಗಳೆಲ್ಲ ಸಿಗ್ತಾ ಇದ್ವೋ ಹಾಗೆ ಆವತ್ತಿನ ದಿನ ಸಿಗಲೇ ಇಲ್ಲ. ಅಷ್ಟೇ ಅಲ್ಲ, ಅವನಿಗೆ ಕುಡಿಯೋದಕ್ಕೆ ನೀರು ಕೂಡ ಎಲ್ಲೂ ಸಿಗ್ತಿಲ್ಲ. ವಿಪರೀತ ಬಾಯಾರಿಕೆ ಆಗಿಬಿಟ್ಟಿದೆ. ಈ ಕಡೆ ಹಸಿವು ಆಗ್ತಾ ಇದೆ, ಪ್ರಾಣಿಗಳು ಸಿಗ್ತಾ ಇಲ್ಲ. ಆ ಕಡೆ ಬಾಯಾರಿಕೆ ಆಗ್ತಾ ಇದೆ, ನೀರು ಸಿಗ್ತಾ ಇಲ್ಲ. ಒಟ್ಟಾರೆ ವಿಧಿ ಆಟ ಶುರುವಾಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಏನಾಗಿದೆ ಅಂದರೆ, ದೇವರು ಇನ್ನೊಂದು ಪ್ರಾಣಿಯನ್ನ ಕಳಿಸ್ಬಿಟ್ಟಿದ್ದಾನೆ ಆ ಕಡೆಯಿಂದ. ಅದರ ಪರಿಸ್ಥಿತಿಯು ಇವನಂತೆ ಇರುತ್ತೆ. ಅಂದರೆ ಹುಲಿ ಬರ್ತಾ ಇರುತ್ತೆ ತುಂಬ ಹಸಿವಿನಿಂದ. ವಯಸ್ಸು ಕೂಡ ಆಗಿರುತ್ತೆ. ಆ ಹುಲಿಗೆ ತುಂಬ ಹಸಿವಾಗ್ತಾ ಇರುತ್ತೆ. ಯಾಕೆಂದರೆ ಯಾವುದೇ ಬೇಟೆ ಸಿಕ್ಕೇ ಇರಲಿಲ್ಲ ಅದಕ್ಕೆ. 2-3 ದಿನದಿಂದ ಹಸಿವಲ್ಲೇ ಇತ್ತು. ಸುತ್ತಾಡ್ತಾ ಇತ್ತು, ಅಲೆದಾಡ್ತಾ ಇತ್ತು, ಏನಾದರೂ ಸಿಗುತ್ತಾ ಅಂತ ಸಂದರ್ಭದಲ್ಲೇ ಆ ಹುಲಿಯ ಕಣ್ಣಿಗೆ ಈ ವ್ಯಕ್ತಿ ಕಾಣ್ತಾನೆ. ಆಗ ಹುಲಿಗೂ ಸಮಾಧಾನ ಆಗುತ್ತೆ. 2-3 ದಿನದಿಂದ ಉಪವಾಸ ಇದ್ದಿದ್ದಕ್ಕೂ ಸಾರ್ಥಕ ಆಯಿತು, ಮನುಷ್ಯ ಸಿಕ್ಕದ, ಇವನನ್ನು ತಿಂದುಬಿಟ್ರೆ ನನಗೆ ಹಸಿವು ನೀಗುತ್ತೆ ಅಂತ ಅವನ ಕಡೆಗೇನೆ ಬರೋದಕ್ಕೆ ಶುರು ಮಾಡ್ತು. ಅದನ್ನು ನೋಡಿದ ಈತನಿಗೆ ಭಯ ಶುರುವಾಗೋಯಿತು. ಅಯ್ಯೋ, ಮೊದಲೇ ಬಾಯಾರಿಕೆ ಆಗ್ತಾ ಇದೆ, ಬೇಟೆಯಾಡಿ ತಿನ್ನಲಿಕ್ಕೆ ಯಾವ ಪ್ರಾಣಿನೂ ಸಿಗದೆ ಹಸಿವು ತಾಳೋಕ್ಕಾಗ್ತಿಲ್ಲ, ಓಡೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ಏನಾದರೂ ಮಾಡಿ ಓಡಬೇಕು ಅನ್ನೋ ಅಷ್ಟರಲ್ಲಿ ಹುಲಿ ಇವನ ಹತ್ರ ಬಂದೇ ಬಿಡ್ತು. ಆದರೆ ಇವನಿಗೆ ಬೇರೆ ಯಾವ ದಾರಿನೂ ಕಾಣದೆ ಒಂದು ಹತ್ತಿರದಲ್ಲೇ ಇರೋ ಮರನ ಹತ್ತಿ ಕೂತ್ ಬಿಡ್ತಾನೆ. ಆದರೆ ಹುಲಿ ಹತ್ರವೇನೋ ಬಂತು, ಆದರೆ ವಯಸ್ಸು ಬೇರೆ ಆಗಿತ್ತು, ಮರ ಬೇರೆ ಹತ್ತಕ್ಕಾಗಲ್ಲ. ಏನು ಮಾಡೋದು ಅಂತ ಇವನ್ ಮೇಲೆ ಹತ್ತು ಕೂತಿದ್ದಾನಲ್ಲ ಅಂತ ಮರದಿಂದ ಕೆಳಗೆ ಕೂತು ಕಾಯ್ತಾ ಇತ್ತು. ಎಲ್ಲಿ ಹೋಗ್ತಾನೆ, ಕೆಳಗೆ ಬಂದೇ ಬರ್ತಾನೆ ಅಂತ. ಇವನು ಅವಸರದಲ್ಲಿ ಮರ ಏನೋ ಹತ್ತಿದ್ದ. ಅದು ಮಾವಿನ ಮರವಾಗಿತ್ತು. ಮಾವಿನ ಮರದ ಮೇಲೆ ಕೂತು ಇವನು ಕೆಳಗೆ ನೋಡ್ತಾ ಇದ್ದ, ಭಯ ಪಡ್ತಾ ಇದ್ದ. ಶಿವ ಶಿವ ಅಂತ ಶಿವನಾಮನ ಜಪ ಮಾಡೋಕ್ಕೆ ಶುರು ಮಾಡ್ದ. ಶಿವ, ನಾನು ಎಂತಹ ಪಾಪಿ, ನಾನು ಈ ಮೊದಲೇ ಎಷ್ಟೆಲ್ಲ ಪ್ರಾಣಿಗಳನ್ನ ಬೇಟೆಯಾಡಿದ್ದೀನಿ. ನಾನು ಬೇಟೆಯಾಡೋಕೆ ಹೋದಾಗ ಅದು ತನ್ನ ಜೀವನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಪರದಾಡಿರಬಹುದು. ಇವತ್ತು ನನಗೆ ಅರ್ಥ ಆಗ್ತಾ ಇದೆ, ನನ್ನನ್ನು ಬೇಟೆಯಾಡೋಕ್ಕೆ ಈ ಹುಲಿ ಬಂದಾಗ ನಾನು ನನ್ನ ಜೀವನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪರದಾಡ್ತಾ ಇದ್ದೀನಿ ಅಂತ ಹೇಳಿ, ಎಷ್ಟೊಂದು ಪ್ರಾಣಿಗಳನ್ನ ಕೊಂದಿದ್ದೀನಿ, ಎಷ್ಟು ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಿದ್ದೀನಿ ಅಂತ ಹೇಳಿ ತನ್ನೆಲ್ಲ ಪಾಪಕೃತ್ಯಗಳು ಕಣ್ಮುಂದೆ ಅವನಿಗೆ ಬಂದು ಸಂಪೂರ್ಣ ಭಯ ಇನ್ನೂ ಹೆಚ್ಚಾಗೋಕೆ ಶುರುವಾಯಿತು. ಆಗ ಅವನಿಗೆ ಬೇರೆ ದಾರಿನೇ ಕಾಣಲೇ ಇಲ್ಲ. ಅದಕ್ಕೆ ಈ ಹುಲಿ ಇಲ್ಲೇ ಇರುತ್ತೋ ಅಥವಾ ಹೋಗುತ್ತೋ ಅನ್ನೋದು ಅವನಿಗೆ ಗೊತ್ತಾಗೇ ಇಲ್ಲ. ಅದು ಸ್ವಲ್ಪ ಮರೆ ಆಗ್ತಿತ್ತು, ನಂತರ ಎದುರುಗಡೆ ಬರ್ತಾ ಇತ್ತು. ಅದು ಬಂದಾಗೆಲ್ಲ ಹೋಗಲಿ ಅಂತ ಮರದ ಮೇಲಿರೋ ಈ ಮಾವಿನ ಎಲೆಗಳನ್ನ ಕಿತ್ತು ಹಾಕೋದು, ತೊಗಟೆನ ಕಿತ್ತು ಹಾಕೋದು, ಏನೇನೋ ಮಾಡ್ತಾ ಇದ್ದ. ಆದರೆ ಮಾವಿನ ಮರದ ಕೆಳಗಿರೋ ಶಿವಲಿಂಗನ ಅವನು ನೋಡೇ ಇರಲಿಲ್ಲ. ಅವನು ಏನು ಮಾವಿನ ಎಲೆಗಳನ್ನ ಕಿತ್ತು ಹಾಕ್ತಾ ಇದ್ನೋ ಆ ಮಾವಿನ ಎಲೆ ಆ ಶಿವಲಿಂಗದ ಮೇಲೆ ಬೀಳ್ತಾ ಇತ್ತು. ಚಿಗುರು ಎಲೆಗಳನ್ನೆಲ್ಲ ಕಿತ್ತು ಹಾಕ್ತಾ ಇದ್ದ. ಇನ್ನು ಈ ಹುಲಿಯು ನಿರ್ಧಾರ ಮಾಡೇ ಬಿಟ್ಟಿತ್ತು, ಇವನು ಮರ ಏನೋ ಏರಿದ್ದಾನೆ, ಇವನು ಅಲ್ಲೇ ಅಂತೂ ಇರೋದಿಲ್ಲ, ಕೆಳಗೆ ಬಂದೇ ಬರ್ತಾನೆ, ಎಷ್ಟೊತ್ತಾದರೂ ಆಗಲಿ, ನಾನು ಕಾಯ್ತೀನಿ ಅಂತ ಕಾಯ್ತಾನೆ ಇತ್ತು. ಇವನು ಮರಗಳನ್ನ ಎಲೆಗಳನ್ನೆಲ್ಲ ಕಿತ್ತು ಹಾಕಿ ಸುಸ್ತಾದಾಗ ಸುಮ್ಮನೆ ಆಗ್ತಾನೆ. ಸುಮ್ಮನೆ ಆಗಿ ನಿದ್ದೆನ ಮಾಡ್ತಾನೆ. ನಿದ್ದೆ ಮಾಡಿದಾಗಾದರೂ ಕೆಳಗೆ ಬಿದ್ದೇ ಬೀಳ್ತಾನೆ ಅಂತ ಅದು ಅಲ್ಲೇ ಕಾಯ್ತಾ ಕೂತಿತ್ತು. ಹೇಗೂ ಬಿದ್ದೇ ಬೀಳ್ತಾನೆ, ನಾನು ತಿಂದಿನಿ ಅಂತ. ಆದರೆ ಅದ್ರ ತಲೆಗೂ ಇನ್ನೊಂದು ವಿಷಯ ಹೊರಡ್ತು. ನಾನಿಲ್ಲಿ ಕೂತಿದ್ರೆ ಅಥವಾ ಓಡಾಡ್ತಾ ಇದ್ರೆ ಇವನಿಗೆ ನಿದ್ದೆನೂ ಬರಲ್ಲ, ಇಲ್ಲೇ ಇದೆ ಇದು ಓಡಾಡ್ತಿದೆ ಅಂತ ಹೇಳಿ ನಿದ್ದೆನೇ ಬರಲ್ಲ. ನಾನೊಂದು ಉಪಾಯ ಮಾಡೋಣ, ನಿದ್ದೆ ಮಾಡಿದ ಹಾಗೆ ನಾಟಕ ಆಡೋಣ, ಅವಾಗ ಹುಲಿ ನಿದ್ದೆ ಮಾಡಿದೆ ಅಂತ ನಿಧಾನವಾಗಿ ಇಳಿದು ಹೋಗೋಕ್ಕಾದ್ರೂ ಬರ್ತಾನೆ ಅಂತ ಹೇಳಿ, ಅಥವಾ ನಿದ್ದೆ ಮಾಡಿದೆ ಅಂತ ಹೇಳಿ ತಾನು ನಿದ್ದೆ ಮಾಡ್ತಾನೆ ಅಂತ ಹೇಳಿ ತಾನು ನಿದ್ದೆ ಮಾಡ್ತಾ ಇರೋ ಹಾಗೆ ನಟಿಸೋದಕ್ಕೆ ಶುರು ಮಾಡುತ್ತೆ. ಅದು ಹೇಗೆ ಅಂದ್ರೆ, ಬುದ್ಧಿವಂತಿಕೆಯಿಂದ ಶಿವಲಿಂಗದ ಹತ್ರ ಬಂದು ತಲೆಯನ್ನ ಶಿವಲಿಂಗದ ಮೇಲಿಟ್ಟು ತನ್ನೆರಡು ಕೈಗಳಿಂದ ಶಿವಲಿಂಗನ ಹಿಡ್ಕೊಂಡು ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತು. ಹಾಗೆ ಕದ್ದು ಮೇಲೆ ನೋಡ್ತಾನೆ ಇತ್ತು. ಆದರೆ ಅವನು ಮಾತ್ರ ಕೆಳಗೂ ಬಂದಿಲ್ಲ, ಬೀಳೂ ಇಲ್ಲ, ನಿದ್ದೆನೂ ಮಾಡಿಲ್ಲ. ಆವಾಗ
ಹುಲಿಗೆ ಆಲೋಚನೆ ಶುರುವಾಯಿತು. ಅಲ್ಲ, ನಾನು ಊಟ ಬಿಟ್ಟೆ, ನಿದ್ದೆ ಬಿಟ್ಟೆ, ಎಲ್ಲ ಬಿಟ್ಟು ಕಾಯ್ತಾ ಇದ್ದೀನಿ. ಇವನು ಬೀಳೋ ಥರನೂ ಕಾಣಿಸ್ತಾ ಇಲ್ಲ, ನನಗೆ ಸಿಗೋ ಥರನೂ ಕಾಣಿಸ್ತಾ ಇಲ್ಲ ಅಂತ. ಅದು ಶಿವಲಿಂಗದ ಮೇಲೆ ತಲೆ ಇಟ್ಟು ಮಲ್ಕೊಂಡಿತ್ತಲ್ವಾ, ಅದಕ್ಕೆ ಜ್ಞಾನೋದಯ ಆಗ್ಲಿಕ್ಕೆ ಶುರುವಾಯಿತು. ಯಾಕೆ ಜ್ಞಾನೋದಯ ಆಗ್ಲಿಕ್ಕೆ ಶುರುವಾಯಿತು ಅಂದರೆ, ಆಗಲೇ ಶಿವನ ಆಶೀರ್ವಾದ ಅವ್ರ ಮೇಲೆ ಆಗೋಗಿತ್ತು. ಯಾಕೆ ಅಂತ ಹೇಳಿದ್ರೆ ಆ ದಿನನೇ ಶಿವರಾತ್ರಿ ಆಗಿತ್ತು. ಇವರಿಬ್ಬರು ಬೆಳಗ್ಗೆಯಿಂದ ರಾತ್ರಿವರೆಗೂ ಸಂಪೂರ್ಣ ರಾತ್ರಿ ಉಪವಾಸದಲ್ಲಿ ಇದ್ರು. ಅಷ್ಟೇ ಅಲ್ಲ, ಮೇಲೆ ಅವನು ಭಯದಲ್ಲಿ ಅದು ಎಷ್ಟು ಬಾರಿ ಶಿವ 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 ಅಂತ ಪ್ರತಿ ಕ್ಷಣ ಹೇಳ್ತಾ ಇದ್ದ ಅಂದ್ರೆ ಅದು ಅಷ್ಟು ಬಾರಿನೂ ಈ ಹುಲಿ ಕೇಳಿಸ್ಕೊಂಡಿತ್ತು ಆ ಶಿವಲಿಂಗದ ಮೇಲೆ ತಲೆ ಇಟ್ಕೊಂಡು. ಆಗ ಇಬ್ಬರಿಗೂ ಸಹ ಒಬ್ಬನಿಗೆ ಹೇಳಿದ ನಾಮ ಹೇಳಿದ ಪುಣ್ಯ ಆದ್ರೆ ಇನ್ನೊಬ್ಬನಿಗೆ ಕೇಳಿಸ್ಕೊಂಡು ಪುಣ್ಯ, ಇನ್ನು ಇಬ್ರು ಉಪವಾಸ ಮಾಡಿದ ಪುಣ್ಯ ಇವರಿಬ್ಬರಿಗೂ ಲಭಿಸಿತ್ತು. ಹಾಗೆ ಹುಲಿಗೂ ಜ್ಞಾನೋದಯ ಆಯ್ತು. ಅಯ್ಯೋ, ಇಷ್ಟ ತನಕ ಕಾದಿದ್ದೀನಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಯ್ತಾನೆ ಇದ್ದೀನಿ, ಇವನು ಇಳಿದು ಬರೋ ಕಾಣ್ತಾನೆ ಇಲ್ಲ, ಹೋದ್ರೆ ಹೋಗ್ಲಿ ಇಳ್ದು ಅಂತ ಹೋಗಿ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಂತು. ಅದೇ ರೀತಿ ಇವನು ಸಹ ಮೇಲೆಯಿಂದ ಕಾದು ಕಾದು ಬೇಜಾರಾಗಿ ತಾನು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಬೇರೆ ಆಗ್ತಾ ಇತ್ತು. ಹಾಗಾಗಿ ಕೆಳಗಿಳಿದು ಬಂದು ಅಲ್ಲಿ ದೂರದಲ್ಲಿ ನಿಂತಿದ್ದ ಹುಲಿನ ಕರೆದು ಹೇಳ್ದ, ಏ ವ್ಯಾಘ್ರ, ಬಾ, ನೀನು ಇಷ್ಟೋ ತನಕ ಶ್ರಮ ಪಟ್ಟಿದ್ಯಾ, ಹಸಿವಿನಿಂದ ಬರಳಿದ್ಯಾ, ಬಾ ನನ್ನ ಸೇವಿಸು. ಈ ರೀತಿ ಉಪವಾಸ ಇದ್ದವರನ್ನ ಹಾಗೆ ಕಳಿಸೋದು ಧರ್ಮನೇ ಅಲ್ಲ ಅಂತ ಹೇಳಿ, ಹಾಗೆ ಹಸಿದವನಿಗೆ ಕೂಡ ಏನು ಕೊಡದೇ ಇರಬಾರ್ದು ಅಂತ ಶಾಸ್ತ್ರ ಕೂಡ ಹೇಳುತ್ತೆ. ನಾನು ಪಾಪಿಷ್ಟ, ಹೇಗಿದ್ರು ಪ್ರಾಣಿಗಳನ್ನ ಕೊಂದಿದ್ದೀನಿ, ಹಿಂಸೆಯನ್ನು ಕೊಟ್ಟಿದ್ದೀನಿ, ಅದಕ್ಕೆ ಪ್ರಾಯಶ್ಚಿತ್ತನಾದರೂ ಆಗಲಿ ಅಂತ ಹೇಳಿ ಪ್ರಾಣಿಯನ್ನು ಕರೆದು ತನ್ನನ್ನು ತಿನ್ನಲಿಕ್ಕೆ ಹೇಳ್ತಾನೆ. ಅಷ್ಟೇ ಅಲ್ಲ, ಒಂದು ಮಾಂಸದ ಮುದ್ದೆ ರೂಪದಲ್ಲಿ ಅದ್ರ ಮುಂದೆ ಬಂದು ಬಿಡ್ತಾನೆ. ಇದನ್ನ ನೋಡಿದ ಆ ವ್ಯಾಘ್ರ, ಇಲ್ಲ ಬೇಡ ಬೇಡ ಅಂತ ಹೇಳಿ ಒಂದೆರಡು ಹೆಜ್ಜೆ ಹಿಂದೆ ಹೋಗಿ ನಿಂತು, ನಾನಿನ್ನ ತಿನ್ನೋದಿಲ್ಲ, ನಾನು ಕೂಡ ನಿಂತರ ಅನೇಕ ಪ್ರಾಣಿಗಳನ್ನ ಕೊಂದು ತಿಂದು ಬದುಕ್ತಾ ಬಂದಿದ್ದೀನಿ, ನಾನು ಕೂಡ ನಿನ್ನಂತೆ ಮಹಾಪಾಪಿ ಅಂತ ಹೇಳುತ್ತೆ. ಅವನಿಗೆ ಆಶ್ಚರ್ಯ, ನಾನು ಮನುಷ್ಯ, ನನಗೇನೋ ಜ್ಞಾನೋದಯ ಆಯಿತು, ನಾನು ಮಾಡಿದ ಪಾಪ ಕರ್ಮ ಎಲ್ಲ ಅಂತ ಅವನಿಗೆ ಅನ್ಸುತ್ತೆ. ಆದರೆ ಹುಲಿ ತಾನು ಶಿವನ ಮೇಲೆ ತಲೆ ಇಟ್ಟು ಮಲಗಿದ್ರಿಂದ ಶಿವನ ಉಪವಾಸ ಬೇರೆ ಮಾಡಿತ್ತು, ಹಾಗಾಗಿ ಶಿವನಾಮ ಬೇರೆ ಕೇಳಿತ್ತು. ಅದರಿಂದ ಶಿವನ ಅನುಗ್ರಹ ಹುಲಿಯ ಮೇಲೆ ಆಗಿ ಹುಲಿಗೆ ಹಿಂದಿನ ಜನ್ಮದ ಕರ್ಮಗಳು ಮತ್ತು ಈ ಕರ್ಮಗಳೆಲ್ಲವೂ ನೆನಪಾಗಿ ಜ್ಞಾನೋದಯ ಆಗಿತ್ತು. ಪಶ್ಚಾತ್ತಾಪ ಸ್ವಯಂ ಹುಲಿನೇ ಪಡ್ತಾ ಇತ್ತು. ಹಾಗಾಗಿ ಹೀಗೆಲ್ಲ ಹೇಳಲಿಕ್ಕೆ ಶುರು ಮಾಡ್ತು. ಯಾಕೆ ಅಂತ ಹೇಳಿದ್ರೆ ಮನೋಭಿಮಾನಿ ದೇವನೇ ಶಿವ. ಹಾಗಾಗಿ ಶಿವರಾತ್ರಿಯ ವ್ರತ ಗೊತ್ತಿಲ್ಲದೆ ಆಚರಿಸಿದ್ರು ಇವರ ಮನಸ್ಸು ಸಂಪೂರ್ಣವಾಗಿ ಪರಿವರ್ತನೆ ಆಗಿತ್ತು ಶಿವನ ಅನುಗ್ರಹದಿಂದ. ಹಾಗೆ ಹುಲಿ ಕೂಡ ಹೇಳುತ್ತೆ, ನನ್ನನ್ನೇ ನೀನು ತಿಂದ್ಬಿಡು, ಹೇಗೂ ನೀನು ಬೇಟೆಯಾಡಿ ಪ್ರಾಣಿಗಳನ್ನ ತಿಂತಾ ಇದ್ದೆ ಅಲ್ವಾ, ನನ್ನನ್ನು ತಿಂದ್ಬಿಡು, ಆಗ ನನಗೆ ನಾನು ಮಾಡಿದ ಪಾಪಕೃತ್ಯಗಳಿಗೆಲ್ಲ ಪ್ರಾಯಶ್ಚಿತ ಸಿಗತ್ತೆ ಅಂತ ಹೇಳಿ ಕೇಳ್ಕೊಳ್ಳುತ್ತೆ ಆತನನ್ನ. ಅಷ್ಟೇ ಅಲ್ಲ, ನೀನಾದ್ರೂ ಮನುಷ್ಯ, ನೀನು ಬದುಕಿದ್ರೆ ಬೇರೆ ಯಾವುದಾದ್ರೂ ಪುಣ್ಯಕರ್ಮಗಳನ್ನ ಮಾಡಿ ಪಾಪನ ಪರಿಹಾರ ಮಾಡ್ಕೋಬಹುದು. ಆದರೆ ನಾನು ಹುಲಿ, ನಾನು ಹಸಿವಾದ್ರೆ ಪ್ರಾಣಿನ ತಿನ್ನಲೇಬೇಕು, ಅದಕ್ಕೆ ನನ್ನ ಕೊಂದ್ಬಿಡು ಅಂತ ಹೇಳಿ ಕೇಳ್ಕೊಳ್ಳುತ್ತೆ. ಈ ಕಡೆ ಇವನು ನನ್ನ ತಿನ್ನುವಂತ, ಆ ಕಡೆ ಆ ಹುಲಿ ನನ್ನ ತಿನ್ನುವಂತ. ಇವರಿಬ್ಬರ ಪರಿಪೂರ್ಣ ಪರಿವರ್ತನೆಯನ್ನು ನೋಡಿದ ದೇವತೆಗಳು ಇವ್ರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ನಿಸ್ವಾರ್ಥ ಭಾವದಿಂದ ಇವರು ಒಬ್ಬರನ್ನ ಒಬ್ಬರು ಸಮರ್ಪಿಸ್ಕೊಳ್ತಾ ಇದ್ದಾರೆ, ಪ್ರಾಯಶ್ಚಿತ್ತವನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ಆಶ್ಚರ್ಯ ಏನು ಅಂದರೆ, ಈ ಸುಧನ್ವ ಮತ್ತು ಹುಲಿ ಯಾರು ಅಂದರೆ, ಈ ಹುಲಿನೇ ಮುಂದೆ ಋಷಭ ಅಂದರೆ ನಂದಿ ಜನ್ಮವನ್ನು ಪಡೆಯುವಂತನಾಗಿರ್ತಾನೆ. ಅಷ್ಟೇ ಅಲ್ಲ, ಇವರ ಈ ನಿಷ್ಠಾವಂತಿಕೆಯನ್ನ ನೋಡಿ ಮೆಚ್ಚಿ ರುದ್ರದೇವರು ಪ್ರತ್ಯಕ್ಷವಾಗಿ ಹುಲಿಗೆ ಆಶೀರ್ವಾದವನ್ನು ಮಾಡ್ತಾರೆ. ನೀನು ಯಾವಾಗ ಈ ದೇಹವನ್ನು ಬಿಡ್ತೀಯಲ್ವಾ, ಆಗ ಈ ನಿನ್ನ ದೇಹದ ಚರ್ಮವನ್ನ ನಾನು ಕುಳಿತುಕೊಳ್ಳಿಕ್ಕೆ ಆಸನವನ್ನಾಗಿ ಶಾಶ್ವತವಾಗಿ ಮಾಡ್ಕೊಳ್ತೀನಿ ಅಂತ. ಅದಕ್ಕೆ ನಾವೀಗ ರುದ್ರದೇವರ ಕೆಳಗಡೆ ಯಾವಾಗಲೂ ವ್ಯಾಘ್ರಾಸನವನ್ನ ನೋಡ್ಲಿಕ್ಕೆ ಸಿಗತ್ತೆ. ಇನ್ನು ಸುಧನ್ವನಿಗೆ ಏನು ಅನುಗ್ರಹ ಆಯಿತು ಅಂದರೆ, ಚಂಡ ಅಂತ ಶಿವನ ಶಿಷ್ಯನ ಸ್ಥಾನ ಅವನಿಗೂ ಕೂಡ ಸಿಕ್ತು. ಈಗಲೂ ಕೂಡ ನಾವು ಮಂದಿರಕ್ಕೆಲ್ಲ ಶಿವನ ದರ್ಶನಕ್ಕೆ ಹೋದರೆ ಮೊದಲು ಋಷಭನ ಅಂದರೆ ನಂದಿಯ ಹೆಸರನ್ನು ಹೇಳಬೇಕು, ನಂದಿಯನ್ನು ನೆನಪಿಸ್ಕೊಳ್ಬೇಕು, ಮತ್ತು ಚಂಡ ಅನ್ನುವ ಶಿವನ ಭಕ್ತನನ್ನು ಸಹ ನೆನಪಿಸ್ಕೊಳ್ಬೇಕು. ಇದರಿಂದ ಶಿವನ ಅನುಗ್ರಹ ಹೆಚ್ಚಾಗತ್ತೆ ಮತ್ತು ಶಿವರಾತ್ರಿಯ ಅನುಗ್ರಹ, ಶಿವರಾತ್ರಿ ದಿನದ ಪವಿತ್ರವಾದ ದಿನ ಏನಿದೆಯಲ್ಲ, ಈ ದಿನದ ಅನುಗ್ರಹ ಆಶೀರ್ವಾದ ನಮಗೆ ಅಧಿಕವಾಗಿ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ನಂದೀಶ್ವರನ ಮೂರ್ತಿ ಇದ್ದ ಹಾಗೆ ಚಂಡನ ಮೂರ್ತಿಯನ್ನು ನಮಗೆ ಸಿಗೋದಿಲ್ಲ. ಆದರೆ ಹೇಗೆ ನಾವು ನಂದೀಶ್ವರನ ಕಿವಿಯ ಮೂಲಕ ಶಿವನನ್ನ ದರ್ಶನ ಮಾಡಬೇಕು, ಕಿವಿಯನ್ನು ಹಿಡ್ಕೊಂಡು ಮಧ್ಯಭಾಗದಿಂದ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೋ, ಹಾಗೇನೆ ಚಂಡ ಎನ್ನುವ ಹೆಸರನ್ನು ಕೂಡ ನೆನೆಸ್ಕೊಳ್ಬೇಕು. ಅವನ ನಾಮವನ್ನು ನೆನೆಸ್ಕೊಳ್ಳೋದ್ರಿಂದ ಸಂಪೂರ್ಣ ಶಿವರಾತ್ರಿಯ ಫಲ ನಮಗೆ ಸಿಗುತ್ತೆ. ಹಾಗೆ ಇಂಥವರ ಜೀವನ ಪೂರ್ತಿ ಮಂಗಳಮಯವಾಗಿರುತ್ತೆ ಅಂತ ಹೇಳ್ತಾ ಈ ಶಿವರಾತ್ರಿಯ ಕಥೆಯನ್ನು ಮುಗಿಸ್ತೀನಿ. ಯಾರೆಲ್ಲ ಶಿವನಿಗೆ ಅಭಿಷೇಕ ಅರ್ಚನೆಯನ್ನು ಮಾಡ್ತಿರೋ, ನಾಮ ಜಪವನ್ನು ಮಾಡ್ತಿರೋ, ಹಾಗೆ ಉಪವಾಸವನ್ನು ಮಾಡ್ತಿರೋ, ವ್ರತವನ್ನು ಮಾಡ್ತಿರೋ, ಅವರು ಈ ಕಥೆಯನ್ನು ಕೇಳಲೇಬೇಕು. ಇದರಿಂದ ಪರಿಪೂರ್ಣ ಶಿವರಾತ್ರಿಯ ಅನುಗ್ರಹ ನಿಮಗೆ ಇಸೋದರ ಜೊತೆಗೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ನೆರವೇರುತ್ತೆ. ಹಾಗೆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಸದಾ ನಮ್ಮೊಂದಿಗೆ ಇರುತ್ತೆ. ಹರೇ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು.